ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಮೀಶೋ ಕ್ರಿಯೇಟರ್ ಕ್ಲಬ್, ರಿಯಾಲಿಟಿ ಆಫ್ ಮೀಶೋ ಕ್ರಿಯೇಟರ್ ಕ್ಲಬ್. ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ನಾನು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾಡೋ ಅಂತ ಪರಿಸ್ಥಿತಿ ಬಂತು, ಹಂಗಾಗಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇತ್ತೀಚೆಗೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ಅದೇ ವಿಡಿಯೋಗಳೇ. ಅದನ್ನ ನೋಡಿ ನೋಡಿ ನನಗೆ ಮೀಶೋ ಮೇಲೆನೆ ಜಿಗುಪ್ಸೆ ಬಂದು ಹೋಗ್ಬಿಟ್ಟಿದೆ. ನಿಜವಲ್ಲ, ಮೀಶೋ ಆ್ಯಪ್ ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ, ಆ ಥರ ಆಗ್ಬಿಟ್ಟಿದೆ. ಅಂದ್ರೆ ಇದೇನು ವರ್ಕೌಟ್ ಆಗಲ್ಲ ಅಂತ ಅಲ್ಲ, ನಾನು ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಯಾಕೆಂದ್ರೆ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡ್ಲೇಬೇಕಾಗಿರೋದು. ಯೂಟ್ಯೂಬ್ ಅಲ್ಲಿ ಚಾನಲ್ಗಳನ್ನ ಇಟ್ಕೊಂಡಿರೋರು ಇದನ್ನ ತಿಳ್ಕೊಂಡ್ಲೇಬೇಕಾಗಿರೋದು. ಹಂಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಆಯ್ತಾ? ಇನ್ನು ವಿಷಯಕ್ಕೆ ಬರೋದಾದ್ರೆ, ಮೀಶೋ ಕ್ರಿಯೇಟರ್ ಕ್ಲಬ್ ನಿಜವಾಗ್ಲೂ ಇದರಿಂದ ದುಡ್ಡು ಬರತ್ತಾ? ಎಷ್ಟೋ ಜನ ವಿಡಿಯೋಗಳನ್ನ ಮಾಡಿದ್ದಾರೆ, ತುಂಬಾ ಜನ ಅದರಿಂದ ಅರ್ನ್ ಮಾಡ್ತಿರೋರು ವಿಡಿಯೋಗಳನ್ನ ಮಾಡಿ ಹೇಳಿದ್ದಾರೆ, ನಾನು ಮೀಶೋ ಇಂದ ಇಷ್ಟು ಅರ್ನ್ ಮಾಡಿದೆ. ಮೀಶೋ ಮಾತ್ರ ಅಲ್ಲ, ಇನ್ನೂ ಒಂದಿದೆ ವಿಶ್ ಲಿಂಕ್ ಅಂತ ಅನ್ಬಿಟ್ಟು. ನನಗೆ ಇವೆರಡ್ರ ಬಗ್ಗೆನೂ ತುಂಬಾ ದಿನದಿಂದನೇ ಕಮೆಂಟ್ ಅಲ್ಲಿ ಕೇಳಿದ್ರು, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಅನ್ಬಿಟ್ಟು. ನಾನು ಮಾಡಿರ್ಲಿಲ್ಲ. ಯಾಕೆ ಅಂದ್ರೆ ಅವೆರಡು ವರ್ಕೌಟ್ ಆಗಲ್ಲ ಅನ್ನೋದು ನನಗೆ ಗೊತ್ತು. ನಾನು ಪರ್ಸ್ನಲಿ ಅದನ್ನ ಟ್ರೈ ಮಾಡಿ ಬಿಟ್ಟಿರೋಡು, ಅದು ವರ್ಕೌಟ್ ಆಗಲ್ಲ ಅಂತ ಅನ್ಬಿಟ್ಟು. ಹಂಗಾಗಿ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ, ಹೇಳ್ಬಾರ್ದು ಅಂತಾನೆ ನಾನು ವಿಡಿಯೋ ಮಾಡಿರ್ಲಿಲ್ಲ ಇಷ್ಟು ದಿನ. ಇಲ್ಲ ಅಂತಂದಿದ್ರೆ ಯಾವಾಗ್ಲೋ ನಾನು ಮಾಡಿರ್ತಿದ್ದೆ ಇದ್ರ ಬಗ್ಗೆ. ಯಾವಾಗ್ಲೋ ನನಗೆ ಬರೀ ವ್ಯೂಸೇ ಬೇಕಿತ್ತು, ನನಗೆ ದುಡ್ಡು ಬರೋದೇ ಬೇಕಿತ್ತು ಅನ್ನೋ ತರ ಇದ್ದಿದ್ರೆ ನಾನು ಯಾವಾಗ್ಲೋ ಈ ವಿಡಿಯೋನ ಮಾಡ್ಬಿಡ್ತಾ ಇದ್ದೆ. ಅದರಿಂದ ಏನು ವರ್ಕೌಟ್ ಆಗಲ್ಲ. ಜಸ್ಟ್ ನಾನು ವ್ಯೂಸ್ಗೋಸ್ಕರ, ನಿಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋಗಳನ್ನ ಮಾಡಿರ್ಲಿಲ್ಲ. ಇನ್ನು ಅದರಿಂದ ದುಡ್ಡು ಬರಲ್ವಾ ಅಂತಂದ್ರೆ, ನಾನು ಆವಾಗಲೇ ಹೇಳ್ದಂಗೆ ಅದರಿಂದ ಅರ್ನ್ ಮಾಡಿರೋರು ಇದ್ದಾರೆ. ವಿಡಿಯೋಗಳನ್ನ ನೋಡಿರ್ತೀರ ನೀವು ಕೂಡ. ನಾನು ವಿಶ್ ಲಿಂಕ್ ಇಂದ ಇಷ್ಟು ಮಾಡಿದೆ, ಮತ್ತೆ ಮೀಶೋ ಇಂದ ಇಷ್ಟು ಮಾಡಿದೆ, ಅಮೆಝಾನ್ ಇಂದ ಇಷ್ಟು ಮಾಡಿದೆ. ಎಲ್ಲದಕ್ಕೂ ಸಪ್ರೇಟ್ ಆಗಿರೋಂಥ ಒಂದು ಕ್ರಿಯೇಟರ್ ಕ್ಲಬ್ ಇದೆ, ಆಯ್ತಾ? ಅದ್ರದ್ದೇ ಆದಂಥದ್ದು ಇದೆ. ಎಲ್ಲಾದ್ರಲ್ಲೂ ಸೇಮೇನೇನೆ. ಎಲ್ಲಾದ್ರಲ್ಲೂ ಒಂದು ಪ್ರಾಡಕ್ಟ್ನ ಏನೋ ಒಂದು ವಿಡಿಯೋ, AI ವಿಡಿಯೋ ಮಾಡ್ಕೊಳ್ಳೋದು, ಅಥವಾ ಯಾರೋ ಮಾಡಿರೋ ವಿಡಿಯೋನೇ ಆಗಲಿ, ಅದನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಇಲ್ಲೆಲ್ಲ ಕಡೆ ಹಾಕ್ಕೊಂಡು ಅದ್ರದ್ದು DM ಗಳನ್ನ ಸೆಂಡ್ ಮಾಡೋದು, ಅದು ಆಟೋ DM ಮಾಡ್ಕೊಳ್ಳೋದು, ಈ ಥರದ್ದೆಲ್ಲಾನು ಇದೆ. ಇದು ಈಗ ನೀವು ಅವ್ರ ವಿಡಿಯೋನ ನೋಡ್ತೀರಾ ಅಂತ ಅನ್ಕೊಳ್ಳಿ. ಈಗ ಯಾರೋ ಒಬ್ರು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿರ್ತಾರೆ, ಇದರಿಂದ ಇಷ್ಟು ದುಡ್ಡನ್ನ ಮಾಡ್ಬೋದು, ವರ್ಕ್ ಫ್ರಮ್ ಹೋಮು ಇಂಥದ್ದೆಲ್ಲ ಹೇಳಿರ್ತಾರೆ. ಆಲ್ಮೋಸ್ಟ್ ಆಲ್ ಇಂಥ ವಿಡಿಯೋಗಳನ್ನ ನೋಡೋದೇ ಹೆಂಗಸರು, ಅದರಲ್ಲೂ ಮನೇಲಿರೋ ಹೆಂಗಸರು. ಯಾಕೆಂದ್ರೆ ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಬರುತ್ತೆ ಅನ್ನೋದಾದ್ರೆ ಮಾಡೋಣ ಅಂತ ಮಾಡೋರು ಇರ್ತಾರೆ. ಎಷ್ಟೋ ಜನಕ್ಕೆ ಆ ವಿಡಿಯೋ ಅರ್ಥನೇ ಆಗಿರಲ್ಲ ಸರಿಯಾಗಿ, ಆದರೂ ಕೂಡ ಅವ್ರು ಹೆಂಗೆ ಹೇಳಿರ್ತಾರೆ ಹಂಗೆ ಕ್ರಿಯೇಟ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನು ಹೇಳಿರ್ತಾರಲ್ಲ, ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿರ್ತಾರಲ್ಲ, ಅವ್ರು ಬರೀ ಕ್ರಿಯೇಟ್ ಮಾಡೋದು ಹೆಂಗೆ, DM ಮಾಡೋದು ಹೆಂಗೆ, ಇದನ್ನ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಅದರಿಂದ ಬರೋ ಪ್ರಾಬ್ಲಮ್ನ ಮಾತ್ರ ಯಾರು ಹೇಳ್ಕೊಟ್ಟಿರಲ್ಲ ನಿಮಗೆ. ಅದನ್ನ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಯಾರು ಕರೆಕ್ಟಾಗಿ ಅದರದ್ದು ನ್ಯಾಕ್ ಗೊತ್ತಿರುತ್ತೆ ಅಲ್ಲ, ಅವ್ರು ಮಾತ್ರನೇ ಅದರಿಂದ ಚೆನ್ನಾಗಿ ಅರ್ನಿಂಗ್ ಮಾಡ್ತಿರ್ತಾರೆ. ಬಿಟ್ರೆ ಎಲ್ಲರಿಗೂ ಅರ್ನಿಂಗ್ ಆಗಲ್ಲ, ಎಲ್ಲರಿಗೂ ಇದು ವರ್ಕೌಟ್ ಆಗಲ್ಲ. ಸುಮ್ಮನೆ ಯಾರೋ ವಿಡಿಯೋ ಮಾಡಿದ್ದಾರೆ, ಅವ್ರಿಗೆ ಆಗಿದೆಯಂತೆ, ನಾವು ಮಾಡೋಣ ಅಂತ ಅಂದ್ಬಿಟ್ಟು ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಮಾಡಿ. ಬೇಡ ಅಂತ ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ, ಮಾಡಿ. ನಿಮಗೇನಾದ್ರೂ ಅದು ವರ್ಕ್ ಆಯ್ತು ಅಂತಂದ್ರೆ ಓಕೆನೆ, ಖುಷಿನೇ. ಅದರಿಂದ ದುಡ್ಡು ಬರ್ತಿದೆ ಅಂತಂದ್ರೆ ಖುಷಿನೇ. ಆದ್ರೆ ಒಂದನ್ನ ತಲೆನಲ್ಲಿ ಇಟ್ಕೊಳ್ಳಿ, ಅದನ್ನ ನೀವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಮಾಡ್ಕೊಂತೀರ, ಓಕೆ. ಅದನ್ನು ಯೂಟ್ಯೂಬಲ್ಲಿ ತಂದು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನೀವೇನಾದ್ರು ಯೂಟ್ಯೂಬ್ ಚಾನಲ್ ಇತ್ತು ಅಂತಂದ್ರೆ ಅವೆಲ್ಲನೂ ಥರ್ಡ್ ಪಾರ್ಟಿ ಲಿಂಕ್ಗಳು. ಈಗ ಯೂಟ್ಯೂಬಲ್ಲೇ ನಮಗೆ ಶಾಪಿಂಗ್ ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲೇ ನಮಗೆ ಯಾವ್ಯಾವ ಇದರಿಂದ ಏನೋ ಪ್ರಾಡಕ್ಟ್ಗಳನ್ನ ತಗೊಬೇಕು, ಯಾವ್ಯಾವ ಶಾಪ್ಸ್ಗಳಿಂದ ಅನ್ನೋದು ನಮಗೆ ನೈಕಾ, ಮಿಂತ್ರಾ, ಇವೆಲ್ಲಾನು ಏನೋ ಫ್ಲಿಪ್ಕಾರ್ಟು, ಇವೆಲ್ಲಾನು ಕೊಟ್ಟಿದ್ದಾರೆ. ಇದೆಲ್ಲಾನು ಕೊಟ್ಟಿರೋ ಯೂಟ್ಯೂಬ್ ನಮಗೆ ಮೀಶೋ, ಅಮೆಝಾನು, ಮತ್ತೆ ಇನ್ನೊಂದು ಏನೋ ವಿಶ್ ಲಿಂಕು, ಇವನ್ನೆಲ್ಲ ಯಾಕೆ ಕೊಡ್ಲಿಲ್ಲ? ಅವೆಲ್ಲ ಯಾಕಿಲ್ಲ ಯೂಟ್ಯೂಬಲ್ಲಿ ಅಂತಂದ್ರೆ, ಅವೆಲ್ಲ ಸಪ್ರೇಟ್ ಥರ್ಡ್ ಪಾರ್ಟಿಗಳು. ಅದನ್ನ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್. ಅದನ್ನ ಯೂಟ್ಯೂಬೇ ಅಕ್ಸೆಪ್ಟ್ ಮಾಡ್ಕೊಂಡಾಗ ನೀವು ಆ ಲಿಂಕ್ಗಳನ್ನ ಯೂಟ್ಯೂಬಲ್ಲಿ ತಂದು ಹಾಕೋದು ಓಕೆ. ತುಂಬಾ ಜನ ಮಾಡ್ತಿರೋ ಮಿಸ್ಟೇಕ್ ಇದು. ಅಲ್ಲಿ ಮಾಡ್ತೀರಾ, ಅದನ್ನ ಏನೋ ಕ್ರಿಯೇಟರ್ ಕ್ಲಬ್ನ ಕ್ರಿಯೇಟ್ ಮಾಡ್ಕೊಂತೀರಾ, ಅದರಿಂದ ತಗೊಂಬಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಹೆಂಗೆ ಹಾಕ್ತೀರಾ ಅದೇ ಥರ ಯೂಟ್ಯೂಬಲ್ಲೂ ಹಾಕ್ಕೊಬೋದು ಅಂತ ಅಂದ್ಬಿಟ್ಟು ಹಾಕ್ತಿರ್ತೀರಾ. ಈಗ ನೀವು ಮೀಶೋ ಇಂದ ಆಗಲಿ, ಅಮೆಝಾನ್ ಇಂದ ಆಗಲಿ, ನೀವೇ ಪ್ರಾಡಕ್ಟ್ನ ತಗೊಂಡು ಅದನ್ನ ರಿವ್ಯೂ ಕೊಟ್ಬಿಟ್ಟು ನೀವು ಆ ಲಿಂಕ್ನ ಹಾಕೊಂಡಿದ್ದೀರಾ ಅಂತಂದಾಗ ಅಲ್ಲಿ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಅದೇ ನೀವು ಪ್ರಾಡಕ್ಟ್ ಏನೂ ಪರ್ಚೇಸ್ ಮಾಡಿಲ್ಲ, ಜಸ್ಟ್ ನೀವು ಯಾವುದೋ ವಿಡಿಯೋದಲ್ಲಿ ಆ ಲಿಂಕ್ನ ಹಾಕ್ತಾ ಇದ್ದೀರಾ, ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ನೀವು ಕರೆಕ್ಟಾಗಿ ಕೇಳಿಸ್ಕೊಬೇಕಾಗಿರೋ ವಿಷಯ ಇದು. ಈ ವಿಶ್ ಲಿಂಕ್ ಆಗಲಿ, ಮೀಶೋ ಆಗಲಿ, ಅಮೆಝಾನ್ ಆಗಲಿ, ಅದೆಲ್ಲನೂ ಅಷ್ಟೇನೆ. ನೀವು ಪ್ರಾಡಕ್ಟೇ ಪರ್ಚೇಸ್ ಮಾಡದೆ ಈ ಥರ ಆಟೋ DM ಮಾಡೋದು, ಈ ಥರ ಎಲ್ಲ ಏನೋ ಶಾರ್ಟ್ಸ್ಗಳಲ್ಲೆಲ್ಲ ಹಾಕ್ಕೊತಾ ಇರ್ತೀರ ಅಲ್ವಾ, ಆ ಥರ ಮಾಡಿಕೊಂಡು ಏನಾದರೂ ನೀವು ಅದನ್ನು
ಲಿಂಕ್ಗಳನ್ನ ಹಾಕ್ತಾ ಇದ್ದೀರಾ ಅಂತಂದ್ರೆ, ಈಗ ಮೀಶೋಯಿಂದ ಏನಾದರೂ ಅದು ಡೈರೆಕ್ಟ್ ಲಿಂಕ್ ಆಗಿದ್ರೆ ಓಕೆ, ಅದು ನೀವು ಪ್ರಾಡಕ್ಟ್ ತಗೊಂಡು ರಿವ್ಯೂ ಕೊಟ್ಟು ಹಾಕ್ತಿದ್ದೀರಾ ಅಂದ್ರೆ ಓಕೆ. ಅದೇನಾದ್ರೂ ಥರ್ಡ್ ಪಾರ್ಟಿ ಲಿಂಕ್ ಇಂದ ಬರ್ತಿದೆ ಅಂತ ಅನ್ಕೊಳ್ಳಿ, ಥರ್ಡ್ ಪಾರ್ಟಿ ಲಿಂಕ್ಗಳು ಬಂದಾಗ ಹೊಸದಾಗಿ ಚಾನಲ್ಗಳು ಸ್ಟಾರ್ಟ್ ಮಾಡ್ಕೊಂಡಿರೋ ಮಾನಿಟೈಸೇಷನ್ ಟೈಮಲ್ಲಿ ಚಾನಲ್ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ, ಅಥವಾ ಅದಕ್ಕೆ ಮುಂಚೆನೆ ನಿಮ್ಗೆ ಏನಾದರೂ ಅದಕ್ಕೆ ಹೆಚ್ಚಾಗಿ ವ್ಯೂಸ್ ಬಂದಿತ್ತು ಅಂತಂದ್ರೆ ಅಂತ ವಿಡಿಯೋಗಳಿಗೆ ಚಾನಲ್ ಹೋಗುತ್ತೆ. ಮಾನಿಟೈಸೇಷನ್ ಆಗಿರೋರು ನೀವು ಆಪ್ಷನ್ನೇ ಡಿಸೇಬಲ್ ಮಾಡ್ಕೊತೀರಾ. ನಿಮಗೆ ಯೂಟ್ಯೂಬ್ ಕೊಟ್ಟಿರೋ ಶಾಪಿಂಗ್ ಆಪ್ಷನ್ ಕೂಡ ಡಿಸೇಬಲ್ ಮಾಡ್ಕೊತೀರಾ. ಹುಷಾರಾಗಿ ನೋಡ್ಕೊಂಡು ಮಾಡೋದಾದ್ರೆ ನೀವು ಮಾಡಲೇಬೇಕು ಅಂತಿದ್ರೆ, ನಾನು ಮಾಡಲೇಬೇಡಿ ಅಂತ ಯಾರಿಗೂ ಹೇಳಲ್ಲ. ಆದರೆ ನನಗೆ ಪರ್ಸ್ನಲ್ ಆಗಿ ಏನಾದರೂ ನೀವು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಮಾಡಲ್ಲ. ನನಗೆ ಅವು ಯಾವ ಅವಶ್ಯಕತೆನೂ ಇಲ್ಲ. ನನಗೆ ಯೂಟ್ಯೂಬೇ ಕೊಟ್ಟಿರೋ ಶಾಪಿಂಗ್ ಆಪ್ಷನ್ ಇದೆ, ನಾನು ಅದರಲ್ಲೇ ಅರ್ನ್ ಮಾಡ್ಕೊತೀನಿ. ನಾನು ತೋರಿಸ್ತೀನಿ ನೋಡಿ, ನನಗೆ ಈ ಲಾಸ್ಟ್ ಮಂತಲ್ಲಿ ಯೂಟ್ಯೂಬಲ್ಲಿ ಬಂದಿರೋ ಶಾಪಿಂಗ್ ಆಪ್ಷನಲ್ಲೇ ನನಗೆ ಎಷ್ಟೆಲ್ಲ ಅರ್ನ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅಷ್ಟೇ ಸಾಕು, ಅದರಲ್ಲಿ ಬರೋದೇ ಸಾಕು. ಅದರಲ್ಲಿ ಏನು ಅಂತಂದರೆ ನಮಗೆ ಯಾವುದೇ ತಲೆನೋವು ಇಲ್ಲ. ನಿಮ್ಗೆ ಆ ಥರ ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋದಾದರೆ ಫಾಸ್ಟಾಗಿ ಮಾನಿಟೈಸೇಷನ್ನ ಮಾಡ್ಕೊಳ್ಳಿ. ಹಾಫ್ ಮಾನಿಟೈಸೇಷನ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಇವಾಗ ಈ ಶಾಪಿಂಗ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ನಿಮಗೆ ಓಪನ್ ಆಗುತ್ತೆ, ಆಯಿತಾ. ಅದರಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿ. ಇದರಲ್ಲಿ ಏನು ಅಂತಂದರೆ ನೀವು ನಿಮ್ಮ ವಿಡಿಯೋ ರಿಲೇಟೆಡ್ ಆಗಿ ನೀವು ಯಾವ ಪ್ರಾಡಕ್ಟನ್ನು ಲಿಂಕ್ ಮಾಡಿದ್ರು ಕೂಡ ಅದರಲ್ಲಿ ನೀವು ಲಿಂಕ್ ಮಾಡದೆ ಹೋದ್ರೂ ಕೂಡ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಅದರಿಂದ ನಿಮಗೆ ಕಮಿಷನ್ ಬರ್ತಾ ಇರುತ್ತೆ. ಇದು ಯೂಟ್ಯೂಬಿಂದನೇ ಬರ್ತಾ ಇರೋದ್ರಿಂದ ನಿಮಗೆ ಯಾವುದೊಂದು ಪ್ರಾಬ್ಲಮ್ಮು ಕೂಡ ಇರಲ್ಲ. ಆದರೆ ಈ ಸಪ್ರೇಟಾಗಿ ಏನು ಮಾಡ್ಕೊತಿರಲ್ಲ ಕ್ರಿಯೇಟರ್ ಕ್ಲಬ್ಗಳನ್ನ, ಇದನ್ನ ಮಾಡ್ಕೊಳ್ಳೋವಾಗ ಮಾತ್ರ ಹುಷಾರಾಗಿರಿ. ಈ ಆಟೋ DM ಬಗ್ಗೆ ಮಾತಾಡೋದಾದ್ರೆ, ಈಗ ಅದೊಂದು ಏನೋ ಈಸಿಯಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆಟೋ ಡಿ ಎಮ್ ಅಂತ ಮಾಡ್ತಿರ್ತಾರೆ. ಆ ಆಟೋ DM ಒಂದೇ ಸರಿ ಏನಾದರೂ ನೀವು ಆ ಥರ ಆಟೋ DM ಮಾಡ್ತಿದ್ದೀರಾ ಅಂತಂದರೆ, ಎಷ್ಟೋ ಸರಿ ನೆಟ್ವರ್ಕ್ ಜಾಮ್ ಆಗಿಬಿಟ್ಟು ಆಟೋ DM ಅಂದರೆ ಮೆಸೇಜ್ಗಳು ಹೋಗೋದೇ ಇಲ್ಲ, ನೀವು ಲಿಂಕ್ಗಳನ್ನ ಶೇರ್ ಮಾಡೋದು ಅದು ಹೋಗೋದೇ ಇಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಕೆಲವರು ಅದಕ್ಕೆ ಕೇಳಿದವರು ವಾಪಸ್ ಕಮೆಂಟ್ ಮಾಡಿ ಕೇಳಿದವರು, ನೋಡಿ ಇವ್ರನ್ನ ಕೇಳಿದ್ವಿ ನಮಗೆ ಲಿಂಕ್ ಬರಲಿಲ್ಲ, ಈ ಥರ ಎಲ್ಲನೂ ಬೈಕೊಳ್ಳೋದಿರುತ್ತೆ. ಮತ್ತು ನೀವು ವಿಡಿಯೋನ ನೋಡಿ ಕ್ರಿಯೇಟರ್ ಕ್ಲಬ್ನ ಮಾಡ್ಕೊಂಡಿರ್ತೀರಾ, ಅದರಿಂದ ನಿಮ್ಗೆ ಅರ್ನಿಂಗ್ ಆಗಿಲ್ಲ ಅಂತಂದಾಗ ಯಾರು ವಿಡಿಯೋನ ನೋಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಈಗ ನಾನೇ ಮಾಡಿದ್ದೆ ಅಂದ್ಕೊಳ್ಳಿ, ಈಗ ನಾನೇ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಇದರಿಂದ ಹಿಂಗೆ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಒಂದು ತಲೆ ಕೆಡಿಸಿರ್ತೀನಿ ಅಲ್ವಾ. ಅದರಿಂದ ನಿಮಗೆ ಏನೂ ವರ್ಕ್ ಆಗದೆ ಇದ್ದಾಗ ನೀವೇನು ಮಾಡ್ತೀರಾ, ನನ್ನನ್ನೇ ಬೈಕೊಳ್ಳೋದು, ಇವಳು ಯಾವಳು ಹೇಳಿದ್ಲು ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡೆ, ಇಲ್ಲಿ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು. ಇದರಲ್ಲಿ ಇನ್ನೊಂದು ವಿಷಯ ಅಂತಂದರೆ ಜಾಸ್ತಿ ಸ್ಟ್ರೆಸ್ ಬರುತ್ತೆ. ನೀವು DM ಮಾಡೋ ವಿಷಯದಲ್ಲಿ ಎಷ್ಟು ಅಂದರೆ ನಿಮ್ಮ ನಿಂತಲ್ಲಿ ಕುಂತಲ್ಲಿ ಎಲ್ಲಿದ್ರೂ ಕೂಡ ಆ ವಿಡಿಯೋಗೆ ಬರ್ತಾ ಇರೋ ಕಮೆಂಟ್ಗಳು ರಿಪ್ಲೈ ಕೊಡ್ತಾನೆ ಇರಬೇಕಾಗತ್ತೆ. ವಾಯ್ಸ್ ಮೆಸೇಜ್ಗಳು ಮಾಡೋದಾಗಲಿ ಅಥವಾ ಹಂಗೆ ಟೈಪಿಂಗ್ ಮಾಡೋದಾಗಲಿ, ಈ ಥರ DM ಏನಾದರೂ ಜಾಮ್ ಆಗಿಬಿಡ್ತು ಅಂತಂದರೆ ನೀವೇ ಕೂತ್ಕೊಂಡು ಓನಾಗಿ ಅದಕ್ಕೆ ಒಬ್ಬೊಬ್ರಿಗೂ ಲಿಂಕ್ಗಳನ್ನ ಕಳಿಸ್ಬೇಕಾಗತ್ತೆ. ಇಂಥದ್ದೆಲ್ಲನೂ ಆಗ್ತಾ ಇರುತ್ತೆ ಅದರಲ್ಲಿ. ಇದು ಒಂಥರ ಸ್ಟ್ರೆಸ್ಸೇನೇನೆ ಇದೆಲ್ಲನೂ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಇನ್ನು ಅದಾದಮೇಲೆ ಈಗ ಯೂಟ್ಯೂಬಲ್ಲೂ ಕೂಡ ಸೇಮ್ DM ಅನ್ನೋ ಆಪ್ಷನ್ ಬರ್ತಾ ಇರೋದ್ರಿಂದ ನೀವು ಅಲ್ಲಿ ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತೀರಾ ಆ ಥರ ಬಂದುಬಿಟ್ಟು ಯೂಟ್ಯೂಬಲ್ಲೂ ಏನಾದರೂ ಮಾಡಿದ್ರಿ ಅಂತಂದರೆ ಚಾನಲ್ಲು ಒಂದೇ ಸಲ ಡಿಸೇಬಲ್ನ ಮಾಡಿಬಿಡ್ತಾರೆ. ನಿಮ್ಗೆ ಆಮೇಲೆ ಯಾವುದೂ ಇರಲ್ಲ. ಈ ಒಂದು ಇದರಿಂದ ಇದು ಯಾವುದೋ ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಕೊಳಕ್ಕೋಗಿ ನೀವು ಪರ್ಮನೆಂಟಾಗಿ ಬರೋ ಅರ್ನಿಂಗ್ನ ಕಳ್ಕೊಬೇಕಾಗಿ ಬರುತ್ತೆ. ಯೂಟ್ಯೂಬ್ ಕೂಡ ಪರ್ಮನೆಂಟು ಅಂತ ಇಲ್ಲ, ಯಾಕಂದರೆ ಎಷ್ಟೋ ಸಲ ಯೂಟ್ಯೂಬ್ ಮೇಲೆ ತೊಗೊಂಡೋಗಿ ಕೂರಿಸಿರೋನ್ನ ಒಂದೇ ಸರಿ ಕೆಳಕ್ಕೆ ದಬ್ಬುತ್ತೆ. ಯಾಕೆಂದರೆ ಅವರು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡಿನೇ ಅಂಥದನ್ನು ಕಳ್ಕೊತಾರೆ. ಯೂಟ್ಯೂಬ್ ಅನ್ನೋ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕಳ್ಕೊತಾರೆ. ಅದಕ್ಕೆ ನಿಮಗೂ ಹೇಳೋದು, ಯಾರು ಏನು ವಿಡಿಯೋ ಮಾಡಿದ್ರು ಕೂಡ ಎಲ್ಲರೂ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಬೇಡದೇ ಇರೋದು. ನಿಮಗೆ ಕರೆಕ್ಟಾಗಿ ಯೂಟ್ಯೂಬ್ ನೀವು ಅದಕ್ಕೆ ಕೊಡೋ ಅಷ್ಟು ಇಂಟ್ರೆಸ್ಟ್ನ ಅಷ್ಟು ಟೈಮ್ನ ನೀವು ಯೂಟ್ಯೂಬಲ್ಲಿ ಮಾಡೋ ವಿಡಿಯೋಗಳಿಗೆ ಕೊಟ್ಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದೀರಾ ಅಂತಂದರೆ ಇದರಲ್ಲೇ ನಿಮಗೆ ಹೆಚ್ಚಾಗಿ ಅರ್ನಿಂಗ್ ಆಗುತ್ತೆ. ನೀವು ಅದೇ ಪ್ರಾಡಕ್ಟ್ನ ಈಗ ಮನೆಗೆ ನೀವು ಏನೋ ಒಂದೊಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾನೆ ಇರ್ತೀರ. ಆದಷ್ಟು ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡ್ತಾನೆ ಇರ್ತೀರ, ಶಾಪಿಂಗ್ ಅಪ್ಲಿಕೇಶನಲ್ಲಿ. ಈಗ ನಾನು ಕೂಡ ನಾನು ತುಂಬ ಐಟಮ್ನ ಮೀಶೋದಲ್ಲಿ ತಗೊತೀನಿ, ಆಯಿತಾ. ಆ ಥರ ಮೀಶೋದಲ್ಲಿ ಆಗಲಿ ಅಮೆಝಾನಲ್ಲಾಗಲಿ ನೀವು ಫ್ಲಿಪ್ಕಾರ್ಟಲ್ಲಿ ಯಾವುದ್ರಲ್ಲಾದರೂ ತಗೊಳ್ಳಿ ಪ್ರಾಡಕ್ಟ್ನ. ಆ ಪ್ರಾಡಕ್ಟ್ನ ರಿವ್ಯೂ ಕೊಟ್ಬಿಟ್ಟು ಅದನ್ನ ಲಿಂಕ್ ಹಾಕ್ಕೊಳ್ಳಿ, ಆವಾಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಆದರೆ ಇದೇನಿದೆ ಅಲ್ಲ, ಈ ಥರ ಮೀಶೋ ಕ್ರಿಯೇಟರ್ ಕ್ಲಬ್ಬು ಈ ಥರ ಮಾಡಿದ್ರಿ ಅಂತಂದರೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಲಿ ಅನ್ನೋದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಈಗ ಇಷ್ಟೊಂದು ವಿಷಯನ ನಾನು ನಿಮಗೆ ಹೇಳೋ ಅವಶ್ಯಕತೆ ಏನೂ ಇರಲಿಲ್ಲ ಅಲ್ವಾ. ಈಗ ನಾನು ಕೂಡ ಅದೊಂದು ವಿಡಿಯೋನ ಮಾಡ್ಕೊಂಡಿದ್ದೆ ಅಂದಿದ್ರೆ ನನಗೂ ಕೂಡ ಚೆನ್ನಾಗಿ ವ್ಯೂಸ್ ಬಂದಿರೋದು, ನನಗೆ ಅರ್ನಿಂಗ್ ಆಗಿರೋದು. ನೋಡಿರೋರು ನಿಮಗೆ ಏನೂ ಅದರಲ್ಲಿ ಬರಲ್ಲ.
ನೀವು ಅದನ್ನ ನೋಡ್ಬಿಟ್ಟು ಏನಾದ್ರು ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ತೀರಾ, ಅದ್ರಲ್ಲಿ ಏನು ವರ್ಕ್ ಆಗಲ್ಲ. ಸ್ವಲ್ಪ ದಿನ ನೋಡ್ಬಿಟ್ಟು ಸುಮ್ಮನೆ ಆಗ್ತೀರಾ. ಈಗ ನಾನು ಅಂಥದನ್ನ ಮಾಡಿಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆಗಿರೋಳು ನಾನು, ಅದರಿಂದ ಏನು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಆಗೋದೇ ಇಲ್ಲ ಅಂತಲ್ಲ, ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಆಗೋದೇ ಇಲ್ಲ ಅಂತಲ್ಲ. ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡವ್ರಿಗೆ ಮಾತ್ರನೇ ಆಗಿರುತ್ತೆ. ನೋಡಿ, ನೀವು ತುಂಬ ಜನ ಅದನ್ನು ಈಗ ಈ ವಿಡಿಯೋ ನೋಡ್ತಿರೋರೆ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ಬೋದು, ನಾನು ಕೂಡ ಸ್ಟಾರ್ಟ್ ಮಾಡಿದ್ದೆ ನನಗೂ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳೋರು ಇರ್ತಾರೆ. ಈಗ ನಾನು ಹೇಳಿರೋ ವಿಷಯನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಅರ್ಥ ಮಾಡ್ಕೊಳ್ದೆ ಬಿಡು ಇವಳೇನೋ ಹೇಳ್ತಾಳೆ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡೋರು ಕೂಡ ಇರ್ತಾರೆ. ಅದೆಲ್ಲ ನಿಮಗೆ ಬಿಟ್ಟಿದ್ದು. ನಾನು ಹೇಳಬೇಕಿತ್ತು, ನನ್ನ ಕರ್ತವ್ಯ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇತ್ತೀಚೆಗೆ ಬರೀ ಅದೇ ವಿಡಿಯೋಗಳನ್ನೇ ನೋಡ್ತಿರೋದ್ರಿಂದ ತುಂಬ ಜನ ಆ ವಿಡಿಯೋಗಳನ್ನ ನೋಡಿ ಇವನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿರೋದು. ಇದರಿಂದ ಯಾರಿಗೂ ಏನು ಹರ್ಟ್ ಮಾಡಬೇಕು ಅಂತಾನೋ ಅಲ್ಲ, ವಿಡಿಯೋ ಮಾಡಿರೋರ್ಗಾಗಲಿ ಯಾರಿಗೆ ಆಗೋಗ್ಲಿ, ನೀವೇನಾದರೂ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಅದರಿಂದ ಅರ್ನಿಂಗ್ ಆಗ್ತಿದ್ಯಾ, ಓಕೆ, ಹುಷಾರಾಗಿ ಮಾಡ್ಕೊಳ್ಳಿ. ಆದರೆ ಯೂಟ್ಯೂಬಲ್ಲಿ ಆ ಲಿಂಕ್ಗಳನ್ನ ಹಾಕೋವಾಗ ಅದು ಥರ್ಡ್ ಪಾರ್ಟಿ ಲಿಂಕ್ಗಳ ಅಂತ ತಿಳ್ಕೊಂಡು ಹಾಕಿ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ, ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಮಗೆ ಚೆನ್ನಾಗೇ ಅರ್ನಿಂಗ್ ಆಗ್ತಾ ಇದೆ ಅನ್ನೋದಾದರೆ ಧಾರಾಳವಾಗಿ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಹೊಸದಾಗಿ ಯಾರಾದರೂ ಮಾಡ್ತೀನಿ ಅನ್ನೋರು ಕೂಡ ಕರೆಕ್ಟಾಗಿ ಫಸ್ಟು ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಯಾರಾದರೂ ಮಾಡಿರ್ತಾರೆ ಅಲ್ವಾ, ಅದನ್ನು ಆ ವಿಡಿಯೋನ ನೋಡಿ ತಿಳ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಮಾಡಿ, ಕರೆಕ್ಟಾಗಿ ಮಾಡಿ. ಅರ್ಧಂಬರ್ಧ ತಿಳ್ಕೊಂಡು ಮಾತ್ರ ಏನೂ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಮಾಡಿರೋರು ಜಸ್ಟ್ ನಿಮಗೆ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿರ್ತಾರೆ, ಅದರಿಂದ ಬರೋ ಪ್ರಾಬ್ಲಮ್ಸ್ಗಳನ್ನ ನಿಜವಾಗ್ಲೂ ಹೇಳಿರಲ್ಲ ಯಾರೂ ಕೂಡ, ಆಯಿತಾ. ನಾನೇ ನೋಡಿದ್ದೀನಿ ತುಂಬ ವೀಡಿಯೋಗಳನ್ನ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಅವಾಗ ಅವ್ರನ್ನ ವೀಡಿಯೋಗಳನ್ನ ನೋಡೋವಾಗ ಅಂದ್ಕೊಳ್ಳೋದು, ಈ ಥರ ಎಷ್ಟು ಜನ ನಂತರನೇ ಈಗ ನಾನು ಕೂಡ ಅವಾಗ ಹಾಗೆ ವರ್ಕ್ ಫ್ರಮ್ ಹೋಮ್ ಅಲ್ಲ, ಮನೇಲೇ ಕುತ್ಕೊಂಡು ದುಡ್ದು ಬಿಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಇವೆಲ್ಲನೂ ನಮ್ಮ ಮನೆಯವ್ರಿಗೂ ಕೂಡ ನಾನು ಹೇಳಿದ್ದೆ ಅದ್ರ ಬಗ್ಗೆ. ಆವಾಗ ಇವೆಲ್ಲ ವರ್ಕ್ ಆಗೋದೇನಾ, ಸರಿ ಮಾಡು ಅಂದಿದ್ರು. ಮಾಡಿದೆ, ಒಂದೆರಡು ದಿನ ಮಾಡಿದೆ, ಒಂದು ಸ್ವಲ್ಪ ದಿನ ಹಾಕಿದೆ, ಅದು ಯಾವುದು ಆಗಲ್ಲ ಅನ್ನೋದು ಗೊತ್ತಾಯಿತು. ಅದಕ್ಕೂ ಮುಂಚೆ ಅದು ಥರ್ಡ್ ಪಾರ್ಟಿ ಲಿಂಕ್ಗಳು ಅನ್ನೋದು ಗೊತ್ತಾಯಿತು. ಅದು ಗೊತ್ತಾದ್ಮೇಲೆ ಚಾನಲ್ಗೆ ಪ್ರಾಬ್ಲಮ್ ಆಗತ್ತೆ ಅಂದಮೇಲೆ ನಾನು ಎಲ್ಲ ಲಿಂಕ್ಗಳನ್ನ ರಿಮೂವ್ ಮಾಡಿಬಿಟ್ಟೆ. ಲಿಂಕ್ಗಳನ್ನ ಯಾವುದನ್ನು ಇಟ್ಕೊಳ್ಳೋಕೆ ಹೋಗಲಿಲ್ಲ, ರಿಮೂವ್ ಮಾಡಿಬಿಟ್ಟೆ. ಆದರೆ ಅದರಿಂದ ಅರ್ನಿಂಗ್ ಮಾಡೋರು ಮಾಡ್ತಾನೆ ಇದ್ದಾರೆ, ಬರ್ತಾ ಇದೆ ದುಡ್ಡು ಅಂತ ವಿಡಿಯೋಗಳನ್ನೂ ಕೂಡ ಮಾಡ್ತಾನೆ ಇರ್ತಾರೆ. ನಿಮಗೂ ಧೈರ್ಯ ಇತ್ತು ಅಂತಂದರೆ ಮಾಡಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗ್ಲೂ ನನಗೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ, ಧೈರ್ಯನೂ ಇಲ್ಲ. ನನ್ನ ಚಾನಲ್ನ ಡ್ಯಾಮೇಜ್ ಮಾಡ್ಕೊಳ್ಳೋಷ್ಟು ಧೈರ್ಯ ಅಂತೂ ನನಗೆ ಇಲ್ಲವೇ ಇಲ್ಲ. ಅದೊಂದರಿಂದ ನನಗೆ ಅದೇ ದುಡ್ಡು ನನಗೆ ಇಲ್ಲಿ ಯೂಟ್ಯೂಬಲ್ಲೇ ಇರೋ ಶಾಪಿಂಗ್ ಆಪ್ಷನಿಂದ ನನಗೆ ಬರ್ತಾ ಇದೆ, ಅಷ್ಟೇ ಸಾಕು ನನಗೆ ವಿಡಿಯೋಗಳಿಂದ. ಅದರಿಂದ ಯೂಟ್ಯೂಬ್ ಏನಕ್ಕೆ ಇಷ್ಟೆಲ್ಲ ಏನೋ ಆಪ್ಷನ್ಸ್ ಕೊಟ್ಟಿರೋದು ನಮಗೆ ಅರ್ನ್ ಮಾಡ್ಕೊಳ್ಳೋದಕ್ಕೆ, ವಿಡಿಯೋಗಳಿಂದ, ಶಾರ್ಟ್ಸಿಂದ, ಲೈವಿಂದ, ಶಾಪಿಂಗ್ ಆಪ್ಷನಿಂದ. ಇವಾಗ ಹೊಸದಾಗಿ ಲೈವಲ್ಲಿ ಗಿಫ್ಟ್ ಅನ್ನೋದು ಬರುತ್ತೆ, ಲೈವ್ಗಳು ಮಾಡೋರಿಗೆ ತುಂಬ ಚೆನ್ನಾಗಿ ಅರ್ನ್ ಆಗಲಿ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ ಏನೋ ಪ್ರಮೋಷನ್ಸ್ ಚೆನ್ನಾಗಿ, ನಮಗೊಂದು 10,000 ಸಬ್ಸ್ಕ್ರೈಬರ್ ಆದಮೇಲೆ ಪ್ರಮೋಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಅರ್ನಿಂಗ್ ಮಾಡ್ಕೊಡೋರು ತುಂಬ ಜನ ಇದ್ದಾರೆ. ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಮೀರಿ ನಾವು ಬೇರೆ ಇನ್ನೇನೋ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅದು ಸರಿಯಾಗಿ ಗೊತ್ತಿಲ್ಲದೆ ಪ್ರಾಬ್ಲಮ್ಗಳನ್ನ ತಂದ್ಕೊಳ್ಳೋದು, ನಾನಂಥ ಕೆಲಸ ಮಾಡಲ್ಲ. ಸತ್ಯವಾಗ್ಲೂ ನಾನು ಮಾಡಲ್ಲ. ಪರ್ಸ್ನಲಾಗಿ ನನ್ನನ್ನು ಕೇಳೋದಾದರೆ ನಾನು ಮಾಡಲ್ಲ. ನನಗಿದು ಇಂಟ್ರೆಸ್ಟು ಇಲ್ಲ, ನನಗಿದು ವೇಸ್ಟ್ ಅಂತಲೇ ಅನಿಸುತ್ತೆ. ಟೈಮ್ ವೇಸ್ಟೇ. ಇದು ಕೊಡೋ ಟೈಮ್ನೇ ನಾನು ಒಂದು ವಿಡಿಯೋ ಮಾಡೋದಕ್ಕೆ ಕೊಟ್ಟೆ ಅಂತಂದರೆ ನನಗೆ ಅದರಲ್ಲೇ ಚೆನ್ನಾಗಿ ಅರ್ನ್ ಆಗತ್ತೆ. ಅಷ್ಟು ಸಾಕು ನನಗೆ. ಇದನ್ನು ಹೇಳಬೇಕಿತ್ತು ನಿಮಗೆ. ಮಾಡೋದಿದ್ರೆ ಹುಷಾರಾಗಿ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ವಿಡಿಯೋ ಮಾಡಿ ಹೇಳ್ತಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನ ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಈ ಚಾನೆಲ್ಗಳು ಶುರು ಮಾಡ್ಕೊಂಡಿರೋರು ಏನಂತಂದರೆ 0 ಇನ್ವೆಸ್ಟ್ಮೆಂಟು, 0 ಸಬ್ಸ್ಕ್ರೈಬರ್ ಇದ್ರೂ ಆಗುತ್ತೆ. ಈ ಥರ ಎಲ್ಲ ವಿಡಿಯೋಗಳನ್ನ ನೋಡಿದ್ದೀನಿ, ನಾನು ಕೂಡ ನೋಡಿದ್ದೀನಿ ಮುಂಚೆ ಎಲ್ಲ ನಾನು ಇವನ್ನೆಲ್ಲನೂ. ಆದರೆ ಯಾವುದೋ ವರ್ಕ್ ಆಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಈ ಥರ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗೋರು ತುಂಬ ಜನ ಇದ್ದಾರೆ. ಆದರೆ ಕೆಲವ್ರಿಗೆ ಎಲ್ಲನೂ ಅರ್ಥ ಆಗಲ್ಲ. ಈಗ ನೆನ್ನೆ ನಾನು ಲೈವಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡಿದ್ದೆ, ಅದೇ ಲೈವಲ್ಲಿ ಅದೇ ವಿಡಿಯೋಗೆ ಮತ್ತೆ ಅದೇ ಕಮೆಂಟ್ಗಳನ್ನೇ ಬರೆದಿರ್ತಾರೆ. ಅಂದರೆ ನಾನು ಹೇಳಿರೋ ವಿಷಯನೇ ಅವ್ರಿಗೆ ಅರ್ಥ ಆಗಿರಲ್ಲ. ಹಂಗಿರೋವಾಗ ಈ ಥರ ಈ ಥರ ಒಂದು ಕ್ರಿಯೇಟರ್ ಕ್ಲಬ್ ಬಗ್ಗೆ ವಿಡಿಯೋ ಮಾಡಿರ್ತಾರಲ್ಲ, ಅವರು ಬರೀ ಇದರಿಂದ ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅನ್ನೋದನ್ನು ಮಾತ್ರ ಕಿವಿಗೆ ಹಾಕ್ಕೊಂಡಿರ್ತಾರೆ. ಬಿಟ್ಟರೆ ಅದು ಪ್ರಾಬ್ಲಮ್ ಏನು ಬರುತ್ತೆ ಅನ್ನೋದು ಅವ್ರು ಯೋಚನೆ ಕೂಡ ಮಾಡಿರಲ್ಲ, ಅರ್ಥ ಕೂಡ ಮಾಡ್ಕೊಂಡಿರಲ್ಲ. ಇದು ವರ್ಕ್ ಆಗತ್ತಾ ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಹೇಳ್ಬಿಟ್ಟಿದ್ದಾರೆ ಆಗತ್ತಂತೆ ಗ್ಯಾರಂಟಿ, ಹಂಗಿದ್ರೆ ನಾವು ಮಾಡ್ಬಿಡೋಣ, ಈ ಥರನೇ. ಏನು ಗೊತ್ತಾ, ಯೂಟ್ಯೂಬಲ್ಲಿ ಒಂದು ವಿಷಯ ಏನಂತಂದರೆ, ಎಷ್ಟೋ ಜನಕ್ಕೆ ರಿಯಾಲಿಟಿ ಅರ್ಥ ಆಗಲ್ಲ. ಪ್ರಾಕ್ಟಿಕಲಾಗಿ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಭ್ರಮೇಲಿ ಬದುಕೋದೇ ಜಾಸ್ತಿ ಜನ.
ಈಗ ವಿಡಿಯೋಗೆ ವ್ಯೂಸ್ ಬರೋ ವಿಷಯ ಆಗಲಿ, ಇಂಥ ಏನೋ ಒಂದು ಹೇಳಿರ್ತಾರೆ ಅನ್ಕೊಳ್ಳಿ, ಇಂಥದನ್ನ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳಿ ವ್ಯೂಸ್ ಬರುತ್ತೆ, ಇಂಥದ್ದೇನೋ ಲಿಂಕ್ಗಳನ್ನ ಶೇರ್ ಮಾಡ್ಕೊಳ್ಳಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ ಬರುತ್ತೆ, ಇಂಥದ್ದೆಲ್ಲ ವಿಡಿಯೋಗಳು ಹಾಕಿದ್ರೆ ಅಂತಂದರೆ ಲಕ್ಷಗಳ ಗಟ್ಟಲೆ ವ್ಯೂಸ್ ಓಡುತ್ತೆ. ಅದೇ ಏನಾದರೂ ಒಬ್ಬರು ಕರೆಕ್ಟಾಗಿ ವಿಡಿಯೋನ ಮಾಡಿ ಇಂಥದನ್ನ ಮಾಡಬೇಡಿ, ಇಂಥ ಪಾಲಿಸೀಸ್ ಇದೆ ಹಿಂಗಾಗತ್ತೆ ಅನ್ನೋ ವಿಡಿಯೋಗಳಿಗೆ ವ್ಯೂಸ್ ಬರೋಲ್ಲ. ಯಾಕಂದರೆ ಅದು ರಿಯಾಲಿಟಿ ಆಗಿರುತ್ತೆ, ಅದನ್ನು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ರಿಯಾಲಿಟಿನ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಎಲ್ಲರೂ ಭ್ರಮೇಲೆ ಬದುಕೋದು, ಅಂಥದನ್ನೇ ಮಾಡೋದು. ಹಂಗೆ ಮಾಡಿನೇ ಚಾನಲ್ಗಳನ್ನ ಕಳ್ಕೊಳ್ಳೋದು, ಮಾನಿಟೈಸೇಷನ್ಗಳನ್ನ ರಿಜೆಕ್ಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ರಿಯಾಲಿಟಿನಲ್ಲಿ ಬದುಕಿ, ಭ್ರಮೆನಲ್ಲಿ ಬದುಕಕ್ಕೆ ಹೋಗ್ಬೇಡಿ. ಇಂಥದ್ದೆಲ್ಲನೂ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅತಿ ಆಸೆ ಗತಿಗೇಡು. ಇದು ಸುಮ್ಮನೆ ದೊಡ್ಡವ್ರು ಹೇಳಿಲ್ಲ. ನೀವು ಎಷ್ಟು ಅತಿ ಆಸೆ ಪಡಕ್ಕೆ ಹೋಗ್ತೀರಾ ಅಷ್ಟು ಪ್ರಾಬ್ಲಮ್ಮೇ ಆಗತ್ತೆ ಅಂತಲೇ ಹೇಳ್ತೀನಿ ನಾನು. ಅಷ್ಟು ಬಿಟ್ಟರೆ ಅಷ್ಟೇನೆ. ಇನ್ನು ಇದ್ರ ಬಗ್ಗೆ ಅದು ನೋಡಿ 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 ನನಗೆ ಜಿಗುಪ್ಸೆ ಬಂದೋಗಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ನಿಜವಾಗ್ಲೂ ಇಲ್ಲಾಂದರೆ ನಾನು ಮಾಡ್ತಾ ಇರಲಿಲ್ಲ ವಿಡಿಯೋನ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನನಗೆ ಜಸ್ಟ್ ನನಗೆ ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡಬೇಕು, ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ವಿಡಿಯೋಯಿಂದ ನಿಮಗೆ ಏನಾದರೂ ಒಂದೇ 1% ಆದರೂ ಯೂಸ್ ಆಗಬೇಕು, ಅದರಿಂದ ಯೂಸ್ ಆಗಬೇಕು, ಕಲಿಬೇಕು, ಹುಷಾರಾಗಿ ಏನಾದರೂ ಮಾಡ್ಕೊಂಡು ಹೋಗೋ ಅಂಥದ್ದು, ಯೂಟ್ಯೂಬ್ನ ಉಳಿಸ್ಕೊಳ್ಳೋ ಅಂಥದ್ದು ವಿಷಯ ಅಂಥದ್ದೇನಾದರೂ ಇದ್ದರೆ ಯೂಟ್ಯೂಬಿಂದ ನಿಮಗೆ ರಿಯಲ್ಲಾಗಿ ವರ್ಕ್ ಆಗೋದು. ಈಗ ರಿಯಲಾಗಿ ನಾನು ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋ ಮಾಡಿರೋದು, ನಾನು ಯೂಟ್ಯೂಬಲ್ಲೇ ಇರೋ ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ಮಾಡಿದ್ದೀನಿ. ಅದು ರಿಯಲ್ಲಾಗಿ ವರ್ಕ್ ಆಗುತ್ತೆ, ಆಗಿದೆ. ಈಗ ನನಗೂ ಕೂಡ ಎಷ್ಟೋ ಅರ್ನಿಂಗ್ ಆಗಿದೆ, ತೋರಿಸಿದ್ದೀನಿ ನಿಮಗೂ ಕೂಡ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿಬಿಟ್ಟು. ಆ ಥರ ರಿಯಲ್ಲಾಗಿ ವರ್ಕ್ ಆಗೋದನ್ನು ಮಾತ್ರನೇ ನಾನು ವಿಡಿಯೋಗಳಲ್ಲಿ ಹೇಳ್ತೀನಿ. ಬಿಟ್ಟರೆ ಈ ಥರ ಯಾವುದೋ ಒಂದು ಏನೋ ಮಾಡ್ಕೊಡಿ ಅದರಿಂದ ಬರುತ್ತೆ, ಕೈ ತುಂಬ ಬರುತ್ತೆ, ಅದು ನಿಜವಾಗ್ಲೂ ಇದು ಕೈ ತುಂಬ ಬರುತ್ತೆ ಅನ್ನೋ ಪದ ಇದೆಯಲ್ಲ, ಯೂಟ್ಯೂಬಲ್ಲಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋ ವಿಡಿಯೋಗಳಿಗೆ ಕೈ ತುಂಬ ದುಡ್ಡು ದುಡಿಯೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಈ ಥರ DM ಮಾಡ್ತಾ ಇದ್ರೆ ಕೈ ತುಂಬ ದುಡ್ಡು ದುಡಿಬೋದು ಅಂತಂದರೆ ನಿಜವಲ್ಲ, ಅದು ನಂಬೋ ಮಾತೇನಾ? ನೀವೇ ಒಂದು ಕ್ಷಣ ಯೋಚನೆ ಮಾಡಿ, ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ, ಇವೆಲ್ಲ ನಿಜನಾ, ವರ್ಕ್ ಆಗತ್ತಾ ಅನ್ನೋದು ಯೋಚನೆ ಮಾಡಿ. ಬರೀ ಅದೇ ಕೆಲಸವಾಗಿ ಕುತ್ಕೊಂಡಿರ್ತಾರೆ ಅಲ್ಲ, ಅವ್ರುಗಳೇನಾದರೂ ದುಡ್ಕೊಬೋದೇನೋ ಅದರಿಂದ. ಅದು ಬಿಟ್ಟು ಈ ಥರ ಏನಾದರೂ ಬೇರೆ ಕೆಲಸಗಳ ಮಧ್ಯದಲ್ಲಿ ಇದನ್ನು ಮಾಡ್ತೀನಿ ಅಂತ ಹೋಗೋರಿಗೆ ಇವೆಲ್ಲ ವರ್ಕ್ ಆಗಲ್ಲ. ಆಯಿತಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಪರ್ಸ್ನಲ್ಲಾಗಿ ನನಗಂತೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಯಾವಾಗಲೂ ಕೇಳಿದರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಿಶ್ಲಿಂಕು, ಮೀಶೋ, ಅಮೆಝಾನು ಎಲ್ಲದ್ರ ಬಗ್ಗೆ ಸುಮಾರು ದಿನದಿಂದನೇ ನನ್ನ ಕಮೆಂಟ್ಗಳು ಕೇಳಿದರು. ಆದರೂ ನಾನು ಇಲ್ಲಿ ತನಕ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ ಅದು ಯಾವುದು ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಆ ವಿಡಿಯೋನ ಮಾಡಿರಲಿಲ್ಲ. ಆದರೂ ಇನ್ನೂ ಅದನ್ನು ಈಗ ಬೇರೆಯವ್ರ ವಿಡಿಯೋಗಳನ್ನ ನೋಡಿ ದಾರಿ ತಪ್ಪೋರು ಇರ್ತೀರಲ್ವಾ, ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿರೋದು. ಏನೇ ನೋಡಿದ್ರು ಏನೇ ಮಾಡಿದ್ರು ಒಂದು ಕ್ಷಣ ನಿಮಗೆ ನೀವು ಫಸ್ಟ್ ಯೋಚನೆ ಮಾಡಿ, ಇದು ವರ್ಕ್ ಆಗತ್ತೆ ಅನ್ನೋದಿದ್ರೆ ಮಾತ್ರ ಮಾಡೋಣ ಅನ್ನೋದನ್ನ ನಿಮಗೆ ನೀವು ಯೋಚನೆ ಮಾಡಬೇಕು. ಬೇರೆಯವ್ರನ್ನ ಕೇಳಬಾರ್ದು, ನಿನಗೆ ಆಗ್ತಿದ್ಯಾ, ನಿನಗೆ ಬರ್ತಿದ್ಯಾ ಅಂತ ಬೇರೆಯವ್ರನ್ನ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಯಾವತ್ತೂ. ಬೇರೆಯವ್ರನ್ನ ಯಾವಾಗ ಕೇಳ್ತಿರಲ್ಲ ಆವಾಗಲೇ ಹಾಳಾಗೋಗೋದು. ಅವ್ರಿಗೆ ಆಯ್ತೋ ಬಿಡ್ತೋ, ಅವ್ರ ದಾರಿ ತಪ್ಪವ್ರ, ನಿಮ್ಮನ್ನು ದಾರಿ ತಪ್ಪಿಸೋ ಕೆಲಸನೇ ಮಾಡ್ತಾರೆ ಅವರು. ಆಯಿತಾ? ಅವ್ರು ದಾರಿ ತಪ್ಪಿದ ಮೇಲೆ ನಿಮ್ಮನ್ನು ದಾರಿ ತಪ್ಪಿಸ್ಬೇಕು. ಯಾಕಂದರೆ ಹಾಗಿದೆ ಇವಾಗ. ಅರ್ಥ ಮಾಡ್ಕೊಳ್ಳಿ ನೀವು. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನನಗಿಂತ ಇನ್ನೊಬ್ರು ಎಲ್ಲಿ ಮುಂದೆ ಬಂದ್ಬಿಡ್ತಾರೋ ಅನ್ನೋ ಇದರಲ್ಲಿ ದಾರಿ ತಪ್ಪಿಸೋ ಕೆಲಸನೇ ಮಾಡ್ತಾರೆ. ರಿಯಾಲಿಟಿನ ಯಾರು ಹೇಳಲ್ಲ ನಿಮಗೆ. ಅದು ವರ್ಕೌಟ್ ಆಯ್ತೋ ಬಿಡ್ತೋ, ಅದರಿಂದ ದುಡ್ಡು ಬಂತೋ ಬಿಡ್ತೋ, ನಾನು ಮಾಡ್ಕೊಂಡಿದ್ದೀನಿ ನೀನು ಮಾಡ್ಕೊ ಅಂತ ಹೇಳೋರೇ ಇರ್ತಾರೆ. ಹಾಗಾಗಿ ಬೇರೆಯವ್ರನ್ನ ಕೇಳಕ್ಕೆ ಹೋಗ್ಬೇಡಿ ಯಾವತ್ತೂ. ನಿಮಗೆ ಸರಿ ಅನ್ನಿಸ್ತಾ ಇದೆ ಅಂತಂದರೆ ಟ್ರೈ ಮಾಡಿ, ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಅದರಿಂದ ಏನಾದರೂ ನಿಮಗೆ ವರ್ಕ್ ಆಯಿತು ಅಂತಂದರೆ ಮುಂದುವರಿಸಿ, ಇಲ್ಲ ಅನ್ನೋದಾದರೆ ದಯವಿಟ್ಟು ಸ್ಟಾಪ್ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಏನು ಅರ್ನಿಂಗ್ ಆಗುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ನೀವು ಇದೇ ಕಷ್ಟನೇ ನೀವು ಯೂಟ್ಯೂಬಲ್ಲಿ ಹಾಕೋ ವಿಡಿಯೋಗಳ ಮೇಲೆ ಮಾಡಿದ್ದೀರಾ ಅಂತಂದರೆ ನಿಮಗೆ ನಿಜವಾಗ್ಲೂ ಅದಕ್ಕಿಂತ ಚೆನ್ನಾಗಿ ದುಡ್ಡು ಅರ್ನಿಂಗು ನಿಮ್ಗೆ ಯೂಟ್ಯೂಬಲ್ಲಿ ಆಗುತ್ತೆ. ಆಯಿತಾ? ಈ ಥರ ಇದೆ. ಯೂಟ್ಯೂಬಲ್ಲಿ ಇತ್ತೀಚೆಗೆ ದುಡ್ಡು ಜಾಸ್ತಿ ಬರ್ತಾ ಇದೆ. ಅದು ಹೆಂಗೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ನೋಡಿ ಆಯಿತಾ? ಆ ವಿಡಿಯೋನ ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡೇ ಇರೋರು ಇದ್ದರೆ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ವಿಡಿಯೋ ಇದರಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿದ್ರೆ ಮಾತ್ರ ನನಗೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ಯಾರ ವಿಷಯನೂ ತಗೊಂಡು ನಾನು ಮಾತಾಡ್ತಾ ಇಲ್ಲ, ಯಾರ ಬಗ್ಗೆ ಯಾರಿಗೂ ಹರ್ಟ್ ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ಜಸ್ಟ್ ರಿಯಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ವರ್ಕೌಟ್ ಆಗುತ್ತೆ ಅನ್ನೋಂಗಿದ್ರೆ ನೀವು ಮಾಡ್ಕೊಳ್ಳಿ. ಅದನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತುಂಬ ಜನ ವಿಡಿಯೋಗಳನ್ನ ಮಾಡಿಬಿಟ್ಟಿದ್ದಾರೆ. ನೋಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ವರ್ಕೌಟ್ ಆದರೆ ಓಕೆ, ಇಲ್ಲ ಅಂತಂದರೆ ಬಿಟ್ಟಾಕ್ಬಿಟ್ಟು ಸುಮ್ಮನೆ ನೀವು ನಿಮ್ಮ ದಾರಿ ಏನೋ ಅದನ್ನು ನೋಡಿಕೊಂಡ್ರೆ ಒಳ್ಳೆಯದು. ಇದನ್ನು ಹೇಳಬೇಕಿತ್ತು, ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡಿದ್ದು. ಅಷ್ಟೇ. ಅರ್ಥ ಆಗಿದ್ರೆ ಲೈಕ್ ಕೊಡಿ ಆಯಿತಾ ವಿಡಿಯೋಗೆ. ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ತುಂಬ ಇಂಪಾರ್ಟೆಂಟು, ಅದನ್ನು ನೋಡೋದನ್ನು ಮರಿಬೇಡಿ ಆಯಿತಾ. ಯೂಟ್ಯೂಬಲ್ಲೇ ನೀವು ತುಂಬ ಚೆನ್ನಾಗಿ ಅರ್ನಿಂಗ್ ಹೆಂಗೆ ಮಾಡ್ಕೊಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ ವಿಡಿಯೋನ ನೋಡಿ ನೀವು ಕೂಡ ಚಾನಲ್ನ ಸ್ಟಾರ್ಟ್ ಮಾಡಿ ಅರ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟೇ. ಇವತ್ತಿನ ವಿಷಯ ಕೂಡ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.